ಗೆಳೆಯ ಅನಿಲ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರೆ ಇದು ದಲಿತ ಸಂಘಟನೆಗಳ ಮುಖಂಡರುಗಳು ಮೇಲೆ ಆರೋಪ ಮಾಡಿ ಪತ್ರಿಕಾಗೋಷ್ಠಿ ನಡೆಸಿದ್ದು ನಾವು ನಿನ್ನೆ ಪತ್ರಿಕೆಯಲ್ಲಿ ಗಮನಿಸಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅದನ್ನು ಗಮನಿಸಿದ್ವಿ. ಅವರ ಹೇಳಿಕೆಯನ್ನು ನಾವು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರ ಕೆಡುತ್ತೀವಿ. ಬಂದ ಅನಿಲ್ ಕುಮಾರ್ ಅವರು ಅನ್ನೋದು ಒಂದಿಷ್ಟು ಪರಿಚಯ ಮಾಡ್ಕೊಳ್ಬೇಕಾಗ್ತದೆ. ಸುಮಾರು ನನಗಿಂತ 9 ರಿಂದ 10 ವರ್ಷ ಚಿಕ್ಕವರು. ಅಲ್ಲಪುರದ ಗ್ರಾಮದ ವಾಸಿ. ಅವರು ಸುಮಾರು ಅಂದಾಜು 97-98ನೇ ಸಾಲಿನಲ್ಲಿ 1997-98ನೇ ಸಾಲಿನಲ್ಲಿ ಅಲ್ಲಪುರದಲ್ಲೇ ನಡೆಸಿದಂಥ ಘಟನೆಗಳು, ಅಲ್ಲಿ ಲೋಕಲ್ ಸ್ಥಳೀಯ ಗಲಾಟೆಗಳನ್ನ ಇವರೇ ಅಲ್ಲಿ ಸ್ಥಳೀಯ ಜನರು ವಿಚಾರಿಸಿ ಗೊತ್ತಾಗುತ್ತೆ. ತುಂಬಾ ಗಲಾಟೆ ಮಾಡ್ತಿರೋ ಅನ್ನೋ ಕಾರಣಕ್ಕಾಗಿ ನಾನು ರಕ್ಷಣೆ ಕೇಳಿ ನಾನು ಅವಾಗ ನಮ್ಮ ತಂದೆ ನನಗೆ ಎಷ್ಟಿಗೆ ಐಟಿನ ಒಂದು ಬೂತ್ ಇಟ್ಕೊಂಡಿದ್ದೆ ಹೌಸಿಂಗ್ ಬೋರ್ಡ್. ನನ್ನ ಪರಿಚಯ ಯಾಕೆ ಸಿಕ್ತ ಗೊತ್ತಿಲ್ಲ. ಅವ್ರು ನನ್ನ ಯಾಕಿದನ್ನು ಸ್ವಲ್ಪ ಚೂರು ಹೇಳ್ತೀನಿ ಅಂತಂದ್ರೆ ಒಂದಿಷ್ಟು ಅವ್ರು ಯಾರು ನಮಗೆ ಅಂತ ಗೊತ್ತಾಗ್ಬೇಕಾಗಿತ್ತು. ಯಾಕಂದ್ರೆ ಮೂರ್ಖ ಮತ್ತೆ ರೌಡಿ ಸ್ವಲ್ಪ ಪರಿಚಯ ಆಗ್ಬೇಕು. ನಾನು ಸುಳ್ಳು ಹೇಳ್ಕೊಂಡು ಸಮಾಜದ ಸಂಘಟನೆ ಹೆಸರು ಹೇಳ್ಕೊಂಡ್ರೆ ನಾನೊಬ್ಬ ರೌಡಿ ಮತ್ತೆ ಮೂರ್ಖ ಅನ್ನೋದು ಜನರಿಗೆ ಗೊತ್ತಿರಲಿಲ್ಲ. ಕಳೆದ 28 ವರ್ಷದಿಂದ ಸಮಾಜದಲ್ಲಿ ನಾನು ಕೆಲಸ ಮಾಡಿದ್ದು, ದಲಿತ ಸಂಘಟನೆ ಕೆಲಸ ಮಾಡಿದ್ದು. ಅಂದ್ರೆ ಇವರು ರೌಡಿ ಅಂತ ಹೇಳ್ಬೇಕಾದ್ರೆ ಹೇಳಬೇಕು, ಬೇಸರ ಇಲ್ಲ. ನಮ್ಮ ಸಮುದಾಯದವರು ಬೇರೆ ಸ್ಪಷ್ಟನೆ ಕೊಡಬೇಕು. ಒಂದಿಷ್ಟು ಅದಕ್ಕೋಸ್ಕರ ಪರಿಚಯ ಮಾಡ್ತಾರೆ. ಇವರಲ್ಲಿ ಬೇರೆ ಮೇಲೆ ಹಲ್ಲೆ ಮಾಡಿ ಅದನ್ನು ತಪ್ಪಿಸ್ಕೊಂಡು ಅವ್ರು ಊರಿನವರೆಲ್ಲ ಹೊಡಿಬೇಕಾದ್ರೆ ನನ್ನ ಎಸ್ಟಿಡಿ ಬಂದು ಒಂದಿನ ಉಳ್ಕೊಂಡು ಅವ್ರು ಉಳ್ಕೊಂಡಾಗ ನಾನು ಕಿವಿ ಮಾತಾಡಿದ್ದೆ. ಯಾಕೆ ಇದನ್ನು ಹೇಳ್ತಿದ್ದೆ ಅಂದರೆ ಅವತ್ತು ವಕೀಲರಾಗಿದೆ ಅಂದರೆ ನನ್ನ ಸಣ್ಣ ಸಲಹೆ ಕೂಡ ಅವರಿಗೆ ಅವತ್ತು ಕೆಲಸ ಮಾಡಿದ್ದೆ. ಅದನ್ನು ಹೇಳಬೇಕು. ನಾನು ಸಣ್ಣ ಕೆಲಸ ಕೂಡ ಕೆಲಸ ಮಾಡಿದ್ದೆ. ಈ ರೀತಿ ಯಾಕೆ ಮಾಡ್ತೀನಿ, ನಾನು ಬನ್ನಿ, ನಾನು ರಕ್ಷಣೆ ಕೊಡ್ತೀನಿ ಬನ್ನಿ ಅಂತ ಹೇಳಿ ನಾನು ಸ್ಥಳೀಯ ವಕೀಲರನ್ನ ಕನ್ವಿನ್ಸ್ ಮಾಡಿ ಅಲ್ಲಿ ಮೀಟಿಂಗ್ ಮಾಡಿ ಇವ್ರನ್ನ ಊರಿಗೆ ಸೇರ್ಕೊಂಡು ಮಾಡಿ. ನೋಡಿ, ಇವತ್ತೇ ಲಾಸ್ಟ್ ನೀವು ಓದ್ಬೇಕಂತಿಲ್ಲ, ನೀವು ಓದಲೇಬೇಕು. ನೀವು ಯಾಕೆ ಗಲಾಟೆ ಮಾಡ್ತೀರಿ? ನೀವು ಶಿವಮೊಗ್ಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಹೋಗ್ಬೇಕು. ನನ್ನ ಕಡೆ ಏನು ಸಪೋರ್ಟ್ ಬೇಕು ನಾನು ಮಾಡಿ ಮಾಡ್ತೀನಿ. ಕಾರಣಕ್ಕಾಗಿ ಅಂದಾಜು 97-92ನೇ ಸಾಲಿನಲ್ಲಿ ಅವ್ರನ್ನ ಶಿವಮೊಗ್ಗಕ್ಕೆ ನಾವು ಕಳಿಸಿದ್ವಿ. ಅವಾಗ ಅವರು ವಕೀಲರು ಮುಗಿಸ್ಕೊಂಡು ಬಿಟ್ಟು ಅದ್ರ ಬಗ್ಗೆ ನಾನೇನು ಬೇಸರ ಇಲ್ಲ. ಆ ಮುಗಿಸ್ಕೊಂಡು ಬಂದ ನಂತರ ಅವರ ಈ ಹೇಳಿದ್ರಲ್ಲ, ನಾವು ಕಳೆದ 3 ವರ್ಷದಿಂದ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಸಾರಿ ನಮಗೆ ಆ ವಿಷಯನೇ ಹೇಳಲಿಕ್ಕೆ ಅಂತ ಬೇಸರ ಆಗಿದೆ. ಸುಮಾರು ನಾವು 3 ತಿಂಗಳಿಂದ ಬರೀ ಓಂಕಾರ ಮೂರ್ತಿಯಲ್ಲೇ ಗುರಂಗ ವಿಜಯೋತ್ಸವ ಹಣ ತಿಂದ್ರು ಮತ್ತೆ ನಮ್ಗೇನು ಅಲ್ಲೇ ಉಂಟು, ಇದೇ ಪ್ರಕರಣ. ನಮ್ಗೆ ಕೂಡ ಬೇಸರ ಆಗಿದೆ. ಇದು ನಾನು ಕೊನೆಯದಾಗಿ ರೆಸ್ಪೆಕ್ಟ್ ಮಾಡೋದಾಗ ಹೇಳಿದ್ದೆ, ಇನ್ನೊಂದ್ಸರಿ ವಿಚಾರಕ್ಕೆ ಬರೋದಿಲ್ಲ ಅಂತೀನಿ. ಇವರು ನಮ್ಗೆ ಹೇಳಿದ್ರು, ರುದ್ರಸ್ವಾಮಿ ಅವರು ಮತ್ತೆ ಬೀಬಿನಿಗೆಯವರು, ರಾಧಾಕೃಷ್ಣ ಅವರು, ನಾನು ಹೇಳಿದ್ದೆ, ಆದ್ರೆ ಅವ್ರು ಏನು ಮಾಡಿಲ್ಲ. ನನ್ನ ಬಗ್ಗೆ ನಾನು ಗಮನಿಸಿದ್ದೆ ಹೇಳ್ತೀನಿ. ಅವ್ರು ರುದ್ರಸ್ವಾಮಿ ಹೆಸರು ಹೇಳಲಿಕ್ಕೂ ಇದ್ದಿದ್ದೆ ಇಲ್ಲ ಅವರಿಗೆ. ಅವರು ಕನ್ವಿನ್ಸ್ ಮಾಡಿ ಕಾರಣಕ್ಕಾಗಿ ಈ ಕೇಸ್ ಇಲ್ಲಿ ಅವ್ರಿಗೆ ತಟಸ್ಥ ಬಂದಿದೆ. ಅವರು ಹಲವಾರು ಬಾರಿ ಅವರನ್ನು ಕೂರಿಸಿ ಸಭೆ ಮಾಡಿದ್ದಾರೆ. ದಯಮಾಡಿ ಮುಂದೆ ಬೇಡ, ಸಮುದಾಯ ಕೆಟ್ಟ ಹೆಸರು ಬರ್ತದೆ, ನೀವು ಯಾಕೆ ಹಿಂಗೆ ಗಲಾಟೆ ಮಾಡ್ಕೊಳ್ತೀರಾ? ಒಂದು ಔತಣ ಕೂಟ ಮಾಡ್ತೀನಿ, ಬೀದಿನಿಂದ ಒಂದು ಊಟದ ವ್ಯವಸ್ಥೆ ಮಾಡ್ತೀನಿ, ಅವನ್ನೂ ಕನ್ವಿನ್ಸ್ ಮಾಡ್ತೀನಿ, ದಯಮಾಡಿ ಬೀದಿ ರೀತಿ ಮಾಡಬೇಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ನಾವು ಇವ್ರು ಕೂಡ ಜೊತೆ ಮಾತಾಡಿದ್ವಿ. ನೋಡಿ, ಅದು ಏನಾಗಿದೆ ಗೊತ್ತಿಲ್ಲ, ಕಾನೂನೆಲ್ಲ ಹೋರಾಟ ಮುಂದುವರಿದ್ವಿ. ದಯಮಾಡಿ ನಾವು ಕಿತ್ತಾಡೋದು ಬೇಡ ಅಂತ ನಾವು ಕೂರಿಸಿದ್ರು ಕೂಡ ಕೇವಲ ಬಿ ರಿಪೋರ್ಟ್ ಆಗಿದೆ. ಅಂತಿಮ ಅಲ್ಲ, ಇದು ಬಿ ರಿಪೋರ್ಟ್ ಸುಳ್ಳು ವರದಿಯಿಂದ ಆಗಿದೆ ಅಷ್ಟೇ. ಅವರು ಅದನ್ನ ಚಾಲೆಂಜ್ ಮಾಡ್ತಾರೆ. ದೂರು ಕೊಟ್ಟರು ಅವರು. ಓಂಕಾರ ಮೂರ್ತಿ ಅವರು ಪ್ರಜ್ಞೆ ಬಂದ ನಂತರ ದೂರು ಕೊಟ್ಟಿದ್ದವರು, ಕೇಸ್ ಮಾಡಿರೋದು DYSP ಮತ್ತೆ IO ಕೇಸ್ ಮಾಡೋರು ಸಂಘಟನೆಯವರು ಒಬ್ಬರೇ ಇರೋದ್ ಕಾರಣಕ್ಕೆ, ಅವ್ರ ಮನೇಲಿ ಇವರು ಒಬ್ಬರೇ ಜವಾಬ್ದಾರಿ ಹೊತ್ತ ಮನುಷ್ಯ ಆಗಿದ್ದ ಕಾರಣಕ್ಕಾಗಿ ಸಂಘಟನೆ ಒಬ್ಬರೇ ಬರ್ತಿದ್ರು. ತಪ್ಪೇಳಿದ್ರಲ್ಲಿ ಈ ರೀತಿ ಜನ 100 ಜನ ಕರ್ಕೊಂಡು ಪತ್ರಿಕೆಗೋಷ್ಠಿ ಮಾಡುವ ಅಗತ್ಯನೇ ಇರಲಿಲ್ಲ. ಆಮೇಲೆ ಅವ್ರನ್ನ ಹೇಳ್ಕೋಬೇಕಾಯ್ತು, ನಾವು ರೌಡಿ ಮತ್ತು ಮೂರ್ಖನ್ನಕ್ಕೆ ನಾವು ಯಾಕೆ ಅಂತ ನಾವು ಹೇಳ್ಕೋಬೇಕಾಗ್ತಂದ್ರೆ 2023ರಲ್ಲಿ ಇವರು ತೂರು ಕಳ್ತಾರೆ. ಭೀಮಾ ಕೊರಂಗ ವಿಜಯೋತ್ಸವ ತೂರು ಕಳ್ತಾರೆ. ಭೀಮಾ ಕೊರಂಗ ವಿಜಯೋತ್ಸವದಲ್ಲಿ ಇವರು ತೂರು ಹಾಕಿ ಸ್ವಲ್ಪ ಏನೋ ದೊಡ್ಡ ರೋಡ್ ಶೂಟ್ ಹಾಕೊಂಡು ಮೇಲೆ ಹೋದಾಗ ಕೆಲಸನೇ ಮಾಡಿ ನೀವು ಯಾವ ಮೇಲೆ ಬರ್ತಾರೆ ಅಂತ ಸ್ಥಳೀಯ ಹುಡುಗರು ಹೇಳಾಗ್ತಾರೆ. ಶಂಕರ್ಪುರದ ನಮ್ಮ ಸ್ಟೇಟ್ ಹುಡುಗರು ಹೇಳಾಗ್ತಾರೆ. 2023 24ರಲ್ಲಿ ಇವ್ರಿಗೆ ಅವಮಾನ ಆಯ್ತು ಅಂತ ನಮಗೆ ಹೇಳ್ಕೊಂಡಾಗ ನಾವು ಒಕ್ಕೂಟದಲ್ಲಿ ಒಟ್ಟಿಗೆ ಸೇರಿ ಯಾಕಾದ್ರೆ ಅವಮಾನ ಮಾಡಿದ್ರು, ಬನ್ನಿ ಎಲ್ಲ ಒಟ್ಟಿಗೆ ಸೇರಿ ಮಾಡೋದಂತ 24ರಲ್ಲಿ ಅದ್ದೂರಿಯಾಗಿ ಮಾಡಿದ್ರು ಕಾರ್ಯಕ್ರಮ. 25ರಲ್ಲಿ ಇವ್ರು ಏನ್ ಮಾಡಿದ್ರು, ಒಟ್ಟು ಒಕ್ಕೂಟನೇ ಬಿಟ್ಟು ವೈಜಾಗ್ ಮಾಡಿದ್ದು ತಮ್ಗೆಲ್ಲರೂ ಗೊತ್ತಿದೆ. ನಾವು ಅದನ್ನ ಹೇಳಕ್ ಹೋಗಿಲ್ಲ. ಇದು ಒಂದಿಷ್ಟು ಓವರ್ಟೇಕ್ ಆಗಿ ಎಲ್ಲದನ್ನು ಮುಂದೆ ಮಾಡ್ತಾರೆ. ಹಾಗೆ ಅದನ್ನು ಸುಮ್ಮನೆ ಆಗಿತ್ತು. ಸರಿ, ಸಂಘಟನೆ ಎಲ್ಲಿವರೆಗೂ ಸಹಿಸ್ಕೋಬೇಕು? ಇವ್ರು ಮಾಡೋದೆಲ್ಲರೂ ಸಹಿಸ್ಕೊಂಡು ಒಬ್ರು ಅಲ್ಲೇ ಮಾಡಿದ್ರೆ ಸಹಿಸ್ಕೋಬೇಕಾದ್ರೆ ಪ್ರಶ್ನೆ ಮಾಡಬಾರ್ದು. ಇನ್ನೊಂದು ಕೇಳಿದ್ರೆ ಅವರು, ನಾನು ಅಲ್ಲಿ ಹೋಮ್ ಸ್ಟೇ ಮಾಡಿರೋದ್ರಿಂದ, ನಾನು ಅಲ್ಲಿ ಆಸ್ತಿ ಮಾಡಿರೋದ್ರಿಂದ ಇವರು ನಿಮಗೆ ತೊಂದರೆ ಕೊಡ್ತೇವೆ. ಅಲ್ಲ ಸ್ವಾಮಿ, ಇವರು ಹೋಮ್ ಸ್ಟೇ ಮಾಡಿದ್ದಕ್ಕೆ ಯಾವ ತರ ನಾವು ಕೇಳಿದ್ದುಂಟ ಇಲ್ಲಿ. ಅವರು 5 ಎಕರೆ 30 ಕುಂಟೆ ಜಮೀನ ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ ಕಾರಣಕ್ಕಾಗಿ
ದಾಖಲೆಗಳನ್ನ ಸಂಘಟನೆ ಒಟ್ಟಾಗಿ ತೆಗೆದು ಸಾರ್ವಜನಿಕರಿಗೆ ನಿವೇಶನ ಕೊಡಿ ಅಂತ ಕೇಳಿದ್ರು ತಪ್ಪದು. ಶಾಸ್ತ್ರ ಅನಿಲ್ ಬೇಡ ಬಂದಿದ್ದಕ್ಕೆ ನಿನ್ನೆ ಪತ್ರಿಕೆ ಸಾಕು ತೊಂದರೆ ಇಲ್ಲ, ಮಾತಾಡಿ ನಮ್ಮೇಲೆ ಆರೋಪಗಳು ಕೂಡ ಪ್ರೂವ್ ಆಗಲ್ಲ. ಇಲ್ಲ ಅಂತ ಸಾರ್ವಜನಿಕವಾಗಿ ನಾವು ಯಾಕೆ ನಾವು ಇಲ್ಲೇ ಬಂದಿಲ್ಲ ಅಂದ್ರೆ ಮಾಧ್ಯಮದ ಮುಖಾಂತರ 2005ನೇ ಇಸ್ವಿಯಿಂದ ನಾವು ಕೂಡ ಗುರುತಿಸ್ಕೊಂಡಿದ್ದೀವಿ. ನಾನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿಗಳು ಹೊರಟಾಗ ನಾನು ಭಾಗಿಯಾಗಿದ್ದೀನಿ. ನನ್ನ ಹೆಜ್ಜೆಯಲ್ಲಿ ರಾಮೇಗೌಡರು ಮತ್ತೆ ಕಾವೇರಮ್ಮ ರಾಮೇಗೌಡರನ್ನ ಬಂದು ಶೂಟೌಟ್ ಮಾಡಿದಾಗ ಮತ್ತೆ ಪರಮೇಶ್ವರ್ ಕಳಸಾ ಪರಮೇಶ್ವರ್ ಶೂಟೌಟ್ ಮಾಡಿದಾಗ ಇದು ನಕಲಿ ಏರ್ಪೋರ್ಟ್ ಅಂತ ಹೇಳಿ ಅವ್ರ ಮನೆಗೆ ರಕ್ಷಣೆ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ವಿ. ಕೋಮು ಸೌಹಾರ್ದ ವ್ಯವಸ್ಥೆಯಲ್ಲಿ ಬಾಬಾ ಬುಡನ್ಗಿರಿ ವಿಚಾರವಾಗಿ ನಾವು ಹೋರಾಟ ಮಾಡಿದ್ವಿ. ದಾನಮ್ಮನ ಹತ್ಯೆ, ಇದೇ ರೀತಿ ಎಲ್ಲ ಹತ್ಯೆಗಳು ನಮ್ಮ ಜನಗಳ ಮೇಲೆ ಆಗ್ತಕ್ಕಂಥ ಎಲ್ಲವೂ ಕೂಡ ನಾವು ಕೂಡ ಭಾಗಿಯಾಗಿದ್ವಿ. ಭೂಮಿ ಸಾಕಷ್ಟು ಭೂಮಿಯನ್ನು ಬಿಡಿಸ್ಕೊಟ್ಟಿದ್ವಿ ನಾವು ಜನರಿಗೆ. ಒಂದು ಗುರುತರವಾದ ಈ ಅನಿಲ್ ಅಲಿಯಾಸ್ ಮಹೇಶ್, ಅನಿಲ್ ಕುಮಾರ್ ಅಲಿಯಾಸ್ ಮಹೇಶ್ ಒಂದು ಗುರುತರವಾದ ತೋರಿಸ್ತಿದ್ರು. ಅಲ್ಲ ರೀ, ಒಬ್ರು ವಿವೇಕದಲ್ಲಿ ಮಾತಾಡ್ತಾರೆ ಸಂಘಟನೆ ಮೇಲೆ ಗಡಿಪಾರ್ ಆಗ್ಬೇಕಂದ್ರೆ ಯಾವ ಸೆಕ್ಷನ್ ಇರ್ಬೇಕಂತ ಓದೇ ಇಲ್ವ ಇವರು. ನಂಗೆ ಅನುಮಾನ ಐತಿ, ಎಕ್ಸಾಮ್ ಪಾಸ್ ಮಾಡಿದ್ರು ಇಲ್ವ ಅಂತ ಹೇಳಿ, ವಕೀಲರ ಎಕ್ಸಾಮ್ ಪಾಸ್ ಮಾಡಿದ್ರೆ ಇಲ್ವ ಅನುಮಾನ ಐತಿ ನಮಗೆ. ಇವರು ನಾವು ಗಡಿ ಆಯ್ತು ಎಲ್ಲ ಒಕ್ಕೂಡ್ತಾರೆ, 8 ಜನ ಇದ್ರು, ನಾವು 8 ಜನ ಗಡಿಪಾರ. ಯಾವ ಕೇಸ್ ಇರ್ಬೇಕನ್ನೋದು ಕಾಮನ್ ಸೆನ್ಸ್ ಮಾಡುವ, ಯಾವ ಕೇಸ್ ಇದ್ರೆ ಕಳಿಸ್ತಾರೆ ಅವ್ರವರಿಗೆ ಅಂತ ಹೇಳಿ. ಇವರಿಗೆ ಗಡಿಪಾರ ಆಗದಂತಾನೆ ಜಿಲ್ಲಾದ್ಯಂತ ನಾವು ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಮಾಡ್ತೀವಿ. ಮಾಡಿ ಯಾವ ವಿಷಯ ಇಟ್ಕೊಂಡು ಮಾಡ್ತೀವಿ ಮಾಡ್ಬೇಕು. 100 ಜನ ಕರ್ಕೊಂಡು अरे वकील साहब तो रुको जरा, थोड़ा वेट करो, पिक्चर अभी बाकी. ಈಗ ಇದು ಕಾಯ್ಬೇಕಾಗಿದೆ ಅವರು ಅಷ್ಟೇ. 8 ತಿಂಗಳಿಂದ 6 ತಿಂಗಳಿಂದ ಸುಮ್ಮನಿದ್ದೀನಿ. ಹಾಗಾದ್ರೆ ಏನ್ ಮಾಡ್ಬಿಡ್ತಿದ್ರು ಸಂಘಟನೆ? ಈ 50 ವರ್ಷದ ಹೋರಾಟದಲ್ಲಿ ನಾನು 28 ವರ್ಷ ಹೋರಾಟ ಮಾಡಿದ್ದೀನಿ. ಈ 50 ವರ್ಷದ ಹೋರಾಟದಲ್ಲಿ ಅನಿಲ್ ಕುಮಾರ್ ತುಂಬಾ ಜನ ಬಂದಿದ್ದಾರೆ. ಏನು ದಲಿತ ಸಂಘಟನೆ ಏನು ಮಾಡಕ್ಕಾಗಿಲ್ಲ. ದಲಿತ ಸಂಘಟನೆ ಒಂದೇ ಒಂದು ಆಡುಗಳು ದುಡ್ಡು ತಿಂತಾರೆ, ಅದು ಊಟ ಮಾಡ್ತಾರೆ, ಬಿಟ್ರೆ ಏನೂ ಮಾಡಿಲ್ಲ. ಈ ಸಮಾಜವನ್ನು ಮಾಡಿಲ್ಲ. ಅದು ಪ್ರೂವ್ ಆಗಿಲ್ಲ. ಇನ್ನು ಯಾರು ದುಡ್ಡು ಪ್ರೂವ್ ಆಗಿದೆಯಾ? ನಮ್ಮ ತಂದೆ ಗೌರ್ಮೆಂಟ್ ಇದರಲ್ಲಿ ಎಂಪ್ಲಾಯಿ, ತಂದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮ ಕೋರ್ಟ್ ಎಕ್ಸ್ಪೋಸ್ಟ್ ಮಾಡ್ತಾ ಇದ್ವಿ. ನಮ್ಮ ಅಜ್ಜ ಆಗಿನ ಕಾಲಕ್ಕೆ 4 ಸರಿ ನಗರಸಭೆ ಎಲೆಕ್ಷನ್ ಗೆದ್ದವು. ನಮ್ಗೆ 60 ಎಕರೆ ಜಮೀನಿದೆ. ನಮ್ಮಲ್ಲಿ ಊಟಕ್ಕೆ ಬಟ್ಟೆಗೆ ನಾವು ಓದಕ್ಕೆ ಏನೂ ಕೂಡ ಬಟ್ಟೆ ಇಲ್ಲ. 50 ಆರಾಮಾಗಿದೆ. ನಾವು ಸಂಘಟನೆ ಜನರ ಎತ್ತಿ ದುಡ್ಡನ್ನು ತಿನ್ಬೇಕು ಅನ್ನೋದು ಅವಶ್ಯಕತೆ ನಮಗಂತಿಲ್ಲ. ಅದು ಅನಿಲ್ ಅವ್ರಿಗೆ ವಾಪಸ್ ತಗೊಳ್ಬೇಕು. ಯಾಕಂದ್ರೆ ಆ ಕೃತ್ಯ ಮಾಡಿದಾಗ ಅದೇ ಬುದ್ಧಿ ಬರ್ತದೆ. 28 ವರ್ಷ ಯಾವುದೇ ಸಂಘಟನೆ ಮೇಲೆ ಒಂದು ಅಪಾದನೆ ಮಾಡಿಲ್ಲ. ಅನಿಲ್ ಕುಮಾರ್ ಬಂದ್ರೆ ಅಪಾದನೆ ಶುರು ಆಗುತ್ತೆ. ಅಂದ್ರೆ ಓಂಕಾರ ಮೂರ್ತಿಯ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ರು. ಏನೇನಾಗಿದೆ, ಯಾರ್ಯಾರು ಬಿಟ್ಟಾದ್ರು, ಐಒ ಏನ್ ಮಾಡಿದ್ರು, ಡಿವೈಎಸ್ಪಿ ಏನ್ ಮಾಡಿದ್ರು, ಅಡಿಷನಲ್ ಎಸ್ ಪಿ ಏನ್ ಮಾಡಿದ್ರು, ಮುಂದೆ ಇನ್ನು ತುಂಬಾ ಇದೆ. ಇಷ್ಟಕ್ಕೆ ಮುಗಿದಿಲ್ಲ. ಇದೇನು ತುಂಬಾ ಕೇಸ್ ಮುಗಿದಂಗೆ, ಕೇಸ್ ಗೆದ್ದಿರಂಗೆ ಏನು ಹೇಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ನಾನು ಕೂಡ ಈ ಸಂದರ್ಭದ ಭಾವಿಸ್ತೀನಿ. ಇವತ್ತಿನ ಪತ್ರಿಕೆಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ದಲಿತ ಸಂಘಟನೆಗಳ ಬಗ್ಗೆ ಮಾತಾಡಬೇಕಂತ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ ಅವರು ಹೇಳಿಕೆ ಕೊಟ್ಟರನ್ನ ಹಿಂಪಡಿಬೇಕು. ಇಲ್ಲಾಂದ್ರೆ ಅವ್ರಿಗೆ ಹೇಳಿದ್ರೆ 30 ದಿನ ಗಡುವು ಕೊಟ್ಟಿದ್ದೀವಿ, 30 ದಿನ ನಾವು ಜಿಲ್ಲೆನ ಬಂದ್ ಮಾಡ್ತೀವಿ. ದಲಿತ ಸಂಘಟನೆಗಳು ಕೈಚಾರಲ್ಲ, ಪ್ರತಿಯುತ್ತರ ಕೂಡ ರೆಡಿ ಇದ್ದಾರೆ. ದುಡ್ಡು ಕೊಟ್ಟು ಕರ್ಕೊಂಡ್ ಬರಲ್ಲ ಯಾರು. ದಲಿತ ಸಂಘಟನೆ 100 ಸರಿ ಭಾಷಣ ಮಾಡಿದ್ವಿ. ದುಡ್ಡನ್ನ ಕೊಟ್ಟು ಯಾರು ಕರ್ಕೊಂಬರಲ್ಲ, ಸ್ವಇಚ್ಛೆಯಿಂದ ಬರ್ತಕ್ಕಂಥದ್ದು. ದುಡ್ಡು ಕೊಟ್ಟರೆ ಲಕ್ಷಾಂತರ ಜನ ದಲಿತ ಸಂಘಟನೆಗೆ ಬರ್ತಾರೆ. ಅವ್ರು ಮಾಡಿದ 30 ದಿನ ನಾವು ಕೂಡ ಅವರಿಗೆ ಅವಕಾಶವನ್ನು ಕೊಡ್ತಿದ್ದೇವೆ. 35 ದಿನದ ನಂತರ ಅವ್ರು ಏನ್ ಮಾಡಿರ್ತಾರೆ ಅವರು ಮಾಡಿ. ದಲಿತ ಸಂಘಟನೆಗಳ ಒಕ್ಕೂಟ ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ರುದ್ರಸ್ವಾಮಿ ಮತ್ತೆ ರಾಧಾಕೃಷ್ಣ ಅವ್ರನ್ನ, ಬಿಬಿ ನಿಂಗೆ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಕ್ಷಮೆ ಯಾಚಿಸಬೇಕು. ಇಲ್ಲಾಂದ್ರೆ ಅವ್ರದ್ದು ನಾವು ಕೂಡ ಹೋರಾಟ ಮಾಡ್ತೀವಿ. ಈಗಿರ್ತಕ್ಕಂಥ ಒತ್ತುವರಿ ಮಾಡ್ತಕ್ಕಂಥ ಸಾರ್ವಜನಿಕ ಭೂಮಿಯನ್ನ ಸಮಾಜಕ್ಕೆ ಬಿಟ್ಕೊಡ್ಬೇಕು. ಅಲ್ಲಿ ಆಶ್ರಯ ನಿವೇಶನರಿಗೂ ಅಥವಾ ನಿವೇಶನ ರೈತರಿಗೂ ನಾವು ಭೂಮಿಯನ್ನು ಕೊಡ್ತೀವಿ. ಹಾಗೆ ಶಾಸ್ತ್ರ ಅನಿಲ್ ಅವರಿಗೆಲ್ಲ ಸರ್ವೆ ನಂಬರ್ 57 ತೊಗರಿಯಂತೂ ಗ್ರಾಮ ಪಂಚಾಯಿತಿ ಅಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ 18 ಎಕರೆ ಜಮೀನನ್ನ ಬಿಟ್ಟು ಸಾರ್ವಜನಿಕರು ಬಿಟ್ಕೊಡ್ಬೇಕು. ಅದಕ್ಕೂ ಕೂಡ ಹೋರಾಟ ಮಾಡ್ತೀವಿ. ಯಾಕೆ ಕೇಳ್ಬಾರ್ದು ಭೂಮಿನ? ನನ್ನ ಭೂಮಿನ ಕೇಳಕ್ ಬಂದಿರಿ ಸರ್, ನಾನು ಹೋಮ್ ಸ್ಟೇ ಮಾಡಿದ್ದೀನಿ, ಯಾಕೆ ಕೇಳ್ಬಾರ್ದು? ಅನಿಲ್ ಕುಮಾರ್ ಈಗ ಇರ್ತಕ್ಕಂಥ ಭೂಮಿ 1 ಎಕರೆ ಎತ್ಕೊಟ್ಟೆ ಅಂದಾಜು ಸಾಗುವಳಿ ಕಾಫಿ ಖರಾಬ್ ಅದು, ಅದು ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ. ಕೇಳಿದ್ವಿ ಇರುತ್ತವ್ರು. ಆಗ ನಾವು ಒಳಗಡೆ ಸುಮ್ಮನೆ ನಾವು ಯಾರಿಗೂ ಹೇಳಿದ್ರೆ ಬಹಿರಂಗವಾಗಿ ಎಲ್ಲೋ ಒಂದು ಕಡೆ ನಮ್ಮದು ಇರ್ಲಿ ಬಿಡು ಅಂತ ಹೇಳಿದ್ರು ನಾವು. ಇವನು ಈ ಕೇಸಿಂದ ಮುಕ್ತಿ ಆದ್ರೆ ಮೊದಲು ಖುಷಿ ಪಡ್ತಕ್ಕಂಥ ನಾನೇ ಅಂತ ಹೇಳಿ ನನ್ನ ಮಾಧ್ಯಮದಲ್ಲಿ ನಾವು ಹೇಳಿದ್ದಾಗಿದೆ. ಯಾರನ್ನ ಏನ್ ಮಾಡ್ಕೊಂಡಿರೋದು ಇವೆಲ್ಲ ನಡೆಯೋದಿಲ್ಲ. ದಲಿತ ಸಂಘಟನೆ ಮುಂದೆ ಇವೆಲ್ಲ ನಡೆಯೋದಿಲ್ಲ. ಹಾಗಾಗಿ ಶಾಸ್ತ್ರ ಅನಿಲವರು ಕೂಡ ನಾಳೆ ಕೂಡ ಅರ್ಜಿ ಹಾಕಿ ಕೇಳ್ತಕ್ಕಂಥ ಧೈರ್ಯ ಮಾಡ್ತೀವಿ. ಅದೇನು ಸುಲಭ ಅದು 18 ಎಕರೆ ಅದನ್ನು ಕೂಡ ಪುನಃ ಮಾಡಿಸಿ ನಾವು ತೊಗರಿಯಂಕಲ್ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಬಡವರಿಗೆ ನಿವೇಶನ ಆಗ್ಬೇಕು ಅಂತ ನಾಳೆ ಹೋರಾಟ ಶುರು ಮಾಡ್ತೀವಿ.
ಅನಿಲ್ ಕುಮಾರ್ ಗೆಜ್ಜೆನ ಯಾವ ರೀತಿ ಇಡ್ತಿರೋದು ಅಂತ ಅವ್ರು ಸಹಭಾಗಿತ್ವ ಏನು ಗೊತ್ತಿರುತ್ತೆ ಅಂತ ಗಮನಿಸ್ಬೇಕು. ಅನಿಲ್ ಕುಮಾರ್ ಯಾರಿಗಾಗಿ ಮಾಡ್ತಿದ್ದಾರೆ, ಇನ್ನು ಎಷ್ಟು ವರ್ಷದ ಇವನ ಮೇಲೆ ಕೇಸ್ ಇದೆ, ಎಷ್ಟು ಹೋರಾಟಗಳಿದೆ, ಇವನ್ ದೂರದೃಷ್ಟಿ ಯಾವ ರೀತಿ ಇದೆ ಅಂತ ಗಮನಿಸ್ಬೇಕು. ಸುಮ್ಮನೆ ಏನೆಲ್ಲ ಬಂದು ಕಷ್ಟ ಬಂದು ಕೂತ್ಕೊಳ್ಳೋದು ಮಾಧ್ಯಮ ಮುಖದ ಕೈ ಮುಚ್ಚಿ ಕೇಳೋದು ಒಂದೇ ಒಂದು ಪ್ರಶ್ನೆ. ಭೂಮಿ ಕೆಟ್ಟ ಟಿವಿಯ ಚಾನಲ್ ಅವರು ಬಹುಶಃ ಬಂದಿಲ್ಲ ಅಂತ ಕಾಣುತ್ತೆ. ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಹೇಳಿಕೆಗಳನ್ನು ಕೂಡ ಜನರಿಗೆ ತಲುಪ್ತೀವಿ. ಇಲ್ಲಾಂದ್ರೆ ಜನ ತಪ್ಪು ತಿಳ್ಕೊಳ್ತಾರೆ. ಅವ್ರು ಹೇಳಿದ್ ಮಾತ್ರ ತೋರಿಸೋದು, ಅವ್ರು ಹೇಳಿದ್ ಮಾತ್ರ ಮಾತಾಡ್ತೀವಿ. ಜನಸಂಘಟನೆಗಳು ಹೇಳೋದು ಕೂಡ ಸ್ವಲ್ಪ ತೋರಿಸ್ಬೇಕು. ಇಲ್ಲಾಂದ್ರೆ ನಾವು ತಪ್ಪಿತಸ್ಥರಾಗ್ತೀವಿ. ಮಾಧ್ಯಮದಿಂದ ಯಾಕೆ ಹೇಳ್ತಾರೆ, ಅವ್ರು ಮಾಧ್ಯಮದಿಂದ ಜನರಿಗೆ ಹೇಳಿದ್ರೆ ನಾವು ಒಳ್ಳೆಯದು ಅಂತ ಹೇಳಿ, ನಾವೆಲ್ಲ ನೀವು ತಪ್ಪಿತಸ್ಥ ಅಂತ ನಾವು ಹೇಳಿದ್ವಿ. ಅದು ಜನರು ತೀರ್ಮಾನ ಮಾಡಬೇಕಾಗಿದೆ, ಹಣ ತಗೊಂಡವರು ಬೇರೆಯವರು ಎಲ್ಲರೂ ಕೂಡ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ರೀತಿ ಸಮಾಜವನ್ನು ಮಾಡ್ತಕ್ಕಂಥದ್ದು ಈಗ ನಿಲ್ಲಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಮುಖಂಡರು ಧ್ವನಿ ಮಾಡುವುದು, ಇಲ್ಲ ಅದು ಕಷ್ಟ ಆಗ್ತದೆ. ಒಂದು ಸಂಘಟನೆ ವಿರುದ್ಧ, ದಲಿತ ಸಂಘಟನೆ ವಿರುದ್ಧ ನಿನ್ನೆ ಕೂತಂತವ್ರು ಯಾರು ದಲಿತ ಸಂಘಟನೆಯಲ್ಲ. ಈ ಜಿಲ್ಲೆಯ ಯಾವ ದಲಿತ ಸಂಘಟನೆ ಇಲ್ಲ, ಯಾವ ಅಂಬೇಡ್ಕರ್ ಸಂಘಟನೆ ಇಲ್ಲ. ಕಾರಣ ಅವ್ರ ಜೊತೆ ಯಾರು ಇಲ್ಲ. ಅನಿಲ್ ಬರ್ತಾರೆ, ಕರ್ನಾಟಕ ರಕ್ಷಣೆ ವೇದಿಕೆಯ ರಾಜೇಗೌಡರು ಬರ್ತಾರೆ. ರಾಜೇಗೌಡರು ಗೌರವ ತೂಕವನ್ನ ಎಲ್ಲಿ ಕಳ್ಕೊಳ್ತಾರೆ ಅನ್ನೋದು ವಿಮರ್ಶೆ ಮಾಡ್ಕೊಳ್ತದ್ದು. ರಾಜೇಗೌಡರ ಬಗ್ಗೆ ದಲಿತ ಸಂಘಟನೆ ಯಾವುದೇನು ಮಾತಾಡಿಲ್ಲ. ಒಂದು ಸಜಾತಿಯವರ ಮಧ್ಯೆ ನಡೀತಕ್ಕಂಥ ಲೋಪಗಳ ಮಧ್ಯೆ ಮೂಗು ತೂರುತ್ತಾರೆ. ಗೊತ್ತಿಲ್ಲ, ನಾನು ಪ್ರತಿ ಸಾರಿ ಸಭೆಗಳಲ್ಲಿ ಹೇಳಿದ್ದೀನಿ. ತಕ್ಷಣ ನವೀನ್ ಕುಮಾರ್ನ ಕಳಿಸಿತ್ತು ಅದೇ ವ್ಯಕ್ತಿ ಆಗಿರ್ಬೋದು ಅಂತ ಅನುಮಾನ ಇದೆ. ಆದ್ರೆ ಬೆಳಿಗ್ಗೆ ಹೊತ್ತಿಗೂ ತಮ್ಮನಿಗೆ ಫೋನ್ ಮಾಡ್ತಾನೆ, ನಿಮ್ಮ ಮಣ್ಣಕ್ಕೆ ಆಕ್ಸಿಡೆಂಟ್ ಆಗಿದೆಯಲ್ಲ ಅದೇನಾಯ್ತು ಅಂತ ಕೇಳ್ತಾರೆ. ಅವ್ರು ಡಿಕ್ಲೇರ್ ಮಾಡಿಬಿಟ್ಟ, ಆಕ್ಸಿಡೆಂಟ್ ಆಗಿತ್ತು ಡಿಕ್ಲೇರ್ ಮಾಡಿ ಕೇಳಿಬಿಟ್ಟು, ನಿಮ್ಮ ಮಣ್ಣಕ್ಕೆ ಆಕ್ಸಿಡೆಂಟ್ ಆಯ್ತಲ್ಲ ಏನಾಯ್ತು, ನಾನು ಬರ್ಬೇಕಂತಿದ್ದೇನೆ. ಎಲ್ಲಿಂದ ಪ್ರಾರಂಭದಿಂದ ಇಲ್ಲಿವರೆಗೂ ಎಷ್ಟು ಮಚ್ಚಿಕಟ್ಟಾಗಿ ಅದು ಮಾಡಿದಂತೆ ಅನುಮಾನ ಇದೆ ಅಂತ ನಾವು ಹೇಳ್ತಾ ಇರೋದು. ಅನುಮಾನ ಇದೆ, ಅವ್ರು ತಪ್ಪಿತಸ್ಥ ಆಗಿದ್ದಾರೆ ಇರ್ಬೋದು, ಬಟ್ ಅವ್ರ ಎಲ್ಲ ನಡವಳಿಕೆಗಳು ಅನುಮಾನ ಇದೆ ಅಂತ ನಾವು ಹೇಳಿದ್ದಲ್ಲ. CC ಕ್ಯಾಮರಾಗಳನ್ನ ಅವರು ಚೆಕ್ ಮಾಡ್ತಾರೆ. ಪ್ರತಿ ಸಾರಿ ಇವರು ಇನ್ನೂ ಕಲೆಕ್ಟೇ ಮಾಡಿದ್ದಾರೆ ಪೊಲೀಸರು. ನಾವು ಹೇಳಿದ್ದಲ್ಲ, ದೂರ ಇವ್ರು ಕೊಟ್ಟಿದ್ದಂತ ಇವರು ಹೇಳಿಕೆ ಕೊಟ್ಟಿದ್ದಾರೆ, ಇವರೇ ಕಂಪ್ಲೇಂಟ್ ಕೊಟ್ಟಿದ್ದು. ಸಂಘಟನೆ ಮೇಲೆ ದೂರು ಹೇಳ್ತಕ್ಕಂಥ ಅಗತ್ಯನೇ ಇರಲಿಲ್ಲ. ಹಾಗಾಗಿ ಒಂದು ಮೂರ್ಖತನದ ಪರವ ಮಾಡುವುದು. ಒಬ್ಬ ರೌಡಿ ಶೀಟರ್ ಅನ್ನೋದಕ್ಕೆ ಓಂಕಾರ ಮೂರ್ತಿಗೆ ಮಾಹಿತಿ ಕೊಟ್ಟಂತ ಪೊಲೀಸ್ನವ್ರಿಗೆ ಕೂಡ ಧನ್ಯವಾದಗಳು. ಕಾರಣ ಇಷ್ಟೇ, 28 ವರ್ಷದ ಹೋರಾಟಗಳಲ್ಲಿ ರೌಡಿ ಶೀಟರ್ ಯಾರ್ಯಾರು ಹಾಕಿದ್ರು ತೋಡ್ಬೇಕು. ನವೀನ್ ಕುಮಾರ್ ಅಂತ ಒಬ್ಬರು ಶಂಕರ್ ಸುಮ್ಮನೆ ಬಂದ ಸಂಘಟನೆ ಬಂದಾಗ ಜೊತೆ ನಿಂತ್ಕೊಳ್ಳೋದು ಇಲ್ಲ ಬೇರೆ. ಅವ್ರು ರೌಡಿ ಶೀಟರ್ ಒಂದೇ ಒಂದು ಕೇಸಿನ ಒಂದು ಸಣ್ಣ ಮಗು ಕೊಡಲಿಲ್ಲ, ಇವತ್ತು ಕೆಟ್ಟ ಭಾಷೆ ಬಂದಿಲ್ಲ, ಅವ್ನು ಕೆಟ್ಟ ಬಾಯಲ್ಲಿ ಪದ ಬಂದಿಲ್ಲ. ಆ ನವೀನ್ ಕುಮಾರ್ ರೌಡಿ ಶೀಟರ್, ಅವ್ನು ದಿನ ಅಟೆಂಡ್ ಆಗ್ತೇನೆ ಹೋಗ್ತೇನೆ. ನನಗೆ ರೌಡಿ ಶೀಟ್ ಅಂತ ಕೊಟ್ಟಿದ್ರು ಒಂದು 2 ಸರಿ ಕೋರ್ಟಿಗೆ ಹೋದ್ರೆ ನನ್ನ SP ಅವರು ಸಾಕ್ಷಿ ಆದ್ರೆ ಯಾರು ಕೊಟ್ಟಿಲ್ಲ. ಅದನ್ನ ತಗೊಂಡ್ಬಿಟ್ಟು ರೌಡಿ ಶ್ರೀನಿವಾಸ್ ಅಂತ ಹೇಳ್ತಾರೆ. ಬೆಳೆಸಿದಂತ ಒಬ್ಬ ಸಾಥ್ ಕೊಟ್ಟಂತ, ಅವನಿಗೆ ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀನಿವಾಸ್ ಸಹಾಯ ಮಾಡಿ ಕಾರಣಕ್ಕಾಗಿ ರೌಡಿ ಮತ್ತೆ ಮುಂದೆ ಹಾಕಬೇಕಾಗ್ತದೆ. ಅದಕ್ಕೆ ಇನ್ನು ಅರ್ಧ ಪಿಕ್ಚರ್ ಬಾಕಿ ಇದೆ. ಅದಕ್ಕೆ ಸಮಾಜ ಮತ್ತೆ ಇರ್ತಕ್ಕಂಥ ಮುಖಂಡರು ಉತ್ತರ ಕೊಡ್ತಾರೆ. ಅವ್ರ ಹೇಳಿಕೆಯನ್ನು ಹಿಂಪಡಿಬೇಕು. ದಯಮಾಡಿ ಈ ಜಿಲ್ಲೆಯ ಸಮಸ್ತ ಜನರು ಅರ್ಥ ಮಾಡ್ಕೋಬೇಕು. ಅವನು ಮಾಡ್ತಾ ನಡವಳಿಕೆ ನೋಡಿದ್ರೆ ನೇರವಾಗಿ ತಪ್ಪಿತಸ್ಥ ಇದ್ದಾನೆ, ಮರುತನಿಕೆ ಆಗ್ಬೇಕು. ಅದು ತನಿಖೆ ನಂತರನೇ ತಪ್ಪಿತಸ್ಥ ಶಿಕ್ಷೆ ಆಗ್ಬೇಕು ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಂಡರು ನಾನು ಮನವಿಯನ್ನು ಮಾಡ್ತೀನಿ.